ಪ್ರಿಯ ವಿದ್ಯಾರ್ಥಿಗಳೇ, ಬಿ ಆರ್ ಟ್ಯುಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ SLCಯ ಗಣಿತ ವಿಡಿಯೋಗಳಾಗಿರ್ಬೋದು, ಅದೇ ರೀತಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗತಕ್ಕಂಥ ಮಾನಸಿಕ ಸಾಮರ್ಥ್ಯದ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರುತ್ತೇನೆ. ತಮಗೆ ಯಾರಾದರಿಗೂ ಈ ಒಂದು ಯೂಟ್ಯೂಬ್ ಚಾನಲ್ ಉಪಯುಕ್ತ ಅನಿಸಿದ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಅಭ್ಯಾಸ 1.1ರಲ್ಲಿ ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ, ಆಮೇಲೆ 3 ಮತ್ತು 4 ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ ನೋಡ್ಕೊಳ್ಳೋಣ ನೋಡ್ರಿ. ನಾವು ಅಭ್ಯಾಸ 1.1 ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಪ್ರಶ್ನೆ ಐತಿ. ನಾವೇನು ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ 140ರ ಅವಿಭಾಜ್ಯ ಅಪವರ್ತನ, ಆಮೇಲೆ 150ರ ಅವಿಭಾಜ್ಯ ಅಪವರ್ತನ, 3825, 5005, 7429 ಇವಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಅಥವಾ ಆ ಒಂದು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಈ ಒಂದು ವಿಡಿಯೋದಲ್ಲಿ ಕಂಡುಹಿಡಿಯೋಣ. ಫಸ್ಟ್ ನೋಡ್ರಿ, ಮೊದಲಿನ ಪ್ರಶ್ನೆ ಎಷ್ಟೈತೆ ಅಂದರೆ 140. ನಾವಿಲ್ಲಿ 140ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕಾಗಿತ್ತು. ಅಂದ್ರೆ 140 ಅನ್ನೋದು ಸಮಸಂಖ್ಯೆ ಐತಿ. ಸಮಸಂಖ್ಯೆ 2ರಿಂದ ಭಾಗ ಹೋಗುತ್ತೆ ಅಂತ ತಿಳ್ಕೊಂಡು ನಾವು 2ರಿಂದ ಭಾಗ ಮಾಡ್ಬೋದು. ಎಷ್ಟಂತಂದ್ರೆ ಇದು 2ರಿಂದ ಭಾಗ ಮಾಡ್ರೆ 270 140 ಆಗುತ್ತೆ. 270 ಈ ಸಂಖ್ಯೆಯನ್ನು ಸಾಧ್ಯವಾದಷ್ಟು ನಾವು ಹೊಡ್ಕೊಂತ ಹೋಗ್ಬೇಕು. ಮತ್ತು ಅವೆಲ್ಲ ಸಂಖ್ಯೆಗಳು ಅವಿಭಾಜ್ಯ ಆಗಿರ್ಬೇಕು. ಅವಿಭಾಜ್ಯ ಅಂತಂದ್ರೆ 2 ಇರ್ಬೋದು, 3 ಇರ್ಬೋದು, 5 ಇರ್ಬೋದು, 7 ಇರ್ಬೋದು, 11 ಇರ್ಬೋದು, ಅದೇ ರೀತಿ 13, 17, 19 ಈ ರೀತಿ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಕೆ ಪ್ರಯತ್ನಿಸ್ಬೇಕು ನಾವು. ನೆಕ್ಸ್ಟ್ ಇಲ್ಲಿ 2 × 70 ಮಾಡಿದ್ದು ಮುಂದುವರೆಯೋದು. ಈ 2ನ್ನು ಪುನಃ ನಾವು ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಈ 2ನ್ನು ಅದೇ ರೀತಿ ಬರ್ಕೋಬೇಕು. ಇನ್ನು ಮುಂದಿರ್ತಕ್ಕಂಥ 70 ಅನ್ನೋದು ಕೂಡ ಮತ್ತೆ ಇದು ಏನಾಗ್ತದೆ ಅಂದ್ರೆ 2ರಿಂದ ಡಿವೈಡ್ ಆಗ್ತದೆ. ಅದನ್ನು ನಾವು ಇದನ್ನು ಏನು ಮಾಡ್ಬೋದು ಅಂದ್ರೆ 70ನ 2 × 35 ಅಂತ ಹೇಳಿ ಮಾಡ್ಕೋಬೋದು. 2 × 35. ನೆಕ್ಸ್ಟ್ ಇಲ್ಲಿ ನೋಡ್ರಿ 2 ಸಲ ರಿಪೀಟ್ ಆಗತ್ತೈತಿ. ಅದನ್ನು ಇದಕ್ಕೆ ಹೀಗಾಗಿ 2 × 10 2 ಅಂತ ತೊಗೋಬೇಕು. ಗುಂಡ್ಲೆ ಈ 35 ಇದನ್ನು ಯಾವ ರೀತಿ ಬರ್ಕೋಬೇಕಂದ್ರೆ 5 ಮತ್ತು 7ರ ಗುಣಲಬ್ಧ ತೊಗೋಬೇಕಿಲ್ಲ. 5 ಮತ್ತು 7 ಅಥವಾ 5 7 35. ಹಾಗಾಗಿ ಇಲ್ಲಿ 140 ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. 140ರ ಅವಿಭಾಜ್ಯ ಅಪವರ್ತನಗಳು ಎಷ್ಟಂತಂದ್ರೆ 1 2 × 2 × 5 × 7. ಇವುಗಳಿಗೆ ಘಾತ ಇಲ್ಲತ್ತಂದ್ರೂ ಒಂದು ಐತೆ ಅಂತ ಹೇಳಿ ತಿಳ್ಕೊಬೇಕು. ಆಮೇಲೆ ಇದಕ್ಕೆ 2 ಐತೆ ಅಂತ ಹೇಳಿ ತಿಳ್ಕೊಬೇಕು. ಹೀಗಾಗಿ 140ರ ಅವಿಭಾಜ್ಯ ಅಪವರ್ತನಗಳು ಎಷ್ಟಂತಂದ್ರೆ 2 × 2, ಆಮೇಲೆ 5 × 5 × 7. ಇದು 140ರ ಅವಿಭಾಜ್ಯ ಅಪವರ್ತನ ನಾವು ಈ ರೀತಿ ಸರಳವಾಗಿ ಬಿಡಿಸಬಹುದು. ನೆಕ್ಸ್ಟ್ ಕ್ವಶನ್ ಎಷ್ಟೈತೆ ಅಂದ್ರೆ ಅದು 156 ನೋಡ್ರಿ, 156. 156ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಯಾವ ರೀತಿ ಮಾಡ್ಬೋದು? ಮೊದಲು ನಮ್ಗೆ ಬಾಧ್ಯತೆ ನಿಯಮಗಳು ಗೊತ್ತಿರಬೇಕು. ಬಾಧ್ಯತೆ ನಿಯಮಗಳಂತಂದ್ರೆ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾವೆ. ಈ 156 ಸಮಸಂಖ್ಯೆ, ಹೀಗಾಗಿ ಇದು 2ರಿಂದ ಭಾಗ ಹೋಗ್ತೈತಿ. ನಾವು 2ರಲ್ಲಿ ಕಡಿತ ಹೊಡೆದಾಗ ನೋಡ್ರಿ, ಮೊದಲು 15 ಐತಿ. ಇದನ್ನು 2 7 14 ಅಂತ ತೊಗೋತೀವಿ. 2 7 14 ಅಂದ್ರೆ ಒಂದು ಕೈಲ ಉಳಿತೈತಿ. ಮುಂದೆ 6 × 16 ಆಯ್ತು. 2 8 16. ನೆಕ್ಸ್ಟ್ ಇಂಟು 2 ಮಾಡ್ಕೋಬೇಕು. 78ಕ್ಕೆ 2 ಗುಣಾಕಾರ ಮಾಡಿದ್ರೆ 156 ಸಿಗ್ತೈತಿ. ನೆಕ್ಸ್ಟ್ ಮತ್ತೆ ಇಲ್ಲಿ 78 ಅನ್ನೋದು ಮತ್ತು 2ರಿಂದ ಭಾಗ ಹೋಗ್ತೈತಿ. ಇದನ್ನು ಮತ್ತೆ 2ರಿಂದ ಡಿವೈಡ್ ಮಾಡಬೇಕು. 78 ಇದನ್ನು 2ರಿಂದ ಡಿವೈಡ್ ಮಾಡಿ ನೋಡ್ರಿ. 2 3 6 ಮಾಡ್ಕೊಂಡು ಫಸ್ಟ್ 2 3 6 ಅಂದ್ರೆ ಒಂದು ಕೈಲ ಉಳಿತು. ಮುಂದೆ 8 ಅಂದ್ರೆ 18 ಆಯ್ತು. ಅವಾಗ ಏನಾಗ್ತೈತಿ 2 9 18 ಇಂಟು 2. ಯಾಕಂದ್ರೆ 78ನ ಹೊಡೆದಾಗ 39 ಮತ್ತು 2 ಗುಣಲಬ್ಧ ಸಿಗ್ತಾವೆ. ಅಲ್ಲಿ ಮುಂದೆ 2 ಅಂತೂ ಆಲ್ರೆಡಿ ಇಲ್ಲೇ ಐತಿ. ಇದನ್ನು ಮತ್ತೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ 39 ಬತ್ತು. ಇದನ್ನು ನಾವು 13 3 39 ಅಂತ ತೊಗೋಬೋದು. 13 ಮಗ್ಗಿ ಒಳಗೆ ಬರ್ತೈತಿ. 13 3 39. ಯಾಕಂದ್ರೆ ಇಲ್ಲಿ 13 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ. 13 3 39 ಮಾಡ್ಕೊಳ್ಳೋಣ. ಆಮೇಲೆ ಇವು ಏನು ಮಾಡೋಣ ಅಂದ್ರೆ 2 ಸಲ ರಿಪೀಟ್ ಆಗತ್ತಂದ್ರೆ ಇದನ್ನು 2ರ ಘಾತ 2 ಅಂತ ಹೇಳಿ ತೊಗೋಬೇಕು. ನೆಕ್ಸ್ಟ್ ಇದನ್ನು ಕ್ರಮಾನುಗತವಾಗಿ ಬರೀಬೇಕು.
ಮೊದಲಿಗೆ 2 ಘಾತ 2 ಬರೀದು ಗುಂಡ್ಲೆ ನಂತರ 3 ಗುಂಡ್ಲೆ ನಂತರ ಎಷ್ಟಂತಂದ್ರೆ 13. ಈ ರೀತಿ ಮಾಡಿದಾಗ 156 ಅವಿಭಾಜ್ಯ ಅಪವರ್ತನಗಳು 2 ಘಾತ 2 ಗುಂಡ್ಲೆ 3 ಗುಂಡ್ಲೆ 13. ಈ ರೀತಿಯಾಗಿ ನಾವು ಈಸಿಯಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು. ಒಂದೇನಿರ್ಬೇಕಂದ್ರೆ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಇರ್ಬೇಕು ನೋಡ್ರಿ. ಅಂದ್ರೆ 2 3 5 ಆಮೇಲೆ 7 11 13 17 19 ಆಮೇಲೆ 23. ಈ ರೀತಿ ಏನಾಗಿರ್ಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ 2ರ ಗುಣಲಬ್ಧ ಇರಬೇಕು, 3ರ ಗುಣಲಬ್ಧ, 5ರ ಗುಣಲಬ್ಧ, 7ರ ಗುಣಲಬ್ಧ. ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಇಷ್ಟು ಸಂಖ್ಯೆಗಳಲ್ಲಿ ಯಾವುದಾದ್ರೂ ಸಂಖ್ಯೆಗಳ ಇರಬೇಕು, ಅವುಗಳ ಗುಣಲಬ್ಧ ಆಗಿರ್ಬೇಕು. ಆವಾಗ ನಾವು ಅವುಗಳಿಗೆ ಅವಿಭಾಜ್ಯ ಅಪವರ್ತನ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಷ್ಟೈತೆ ಅಂದ್ರೆ ನೋಡ್ರಿ, 3ನೇ ಪ್ರಶ್ನೆ 3825 ಐತಿ. ಈ 3825 ಈ 3825ರ ಅವಿಭಾಜ್ಯ ಅಪವರ್ತನಗಳನ್ನು ಮಾಡಬೇಕಾದಾಗ ಮೊದಲು ನಮಗೇನು ಗೊತ್ತಿರ್ಬೇಕಂದ್ರೆ ಈ ಸಂಖ್ಯೆ ಯಾವುದರಿಂದ ಭಾಗ ಹೋಗತ್ತಿ. 3825 ಇದು ಸಮಸಂಖ್ಯೆ ಅಲ್ಲ, ಹೀಗಾಗಿ ಇದು 2ರಿಂದ ಭಾಗ ಹೋಗೋದಿಲ್ಲ. ನೆಕ್ಸ್ಟ್ ಇದಕ್ಕೆ ನಾವು ನೇರವಾಗಿ ಏನು ಮಾಡೋಣ ಅಂತಂದ್ರೆ ಇಲ್ಲಿ 5ರಿಂದ ಭಾಗ ಹೊಡೀನು. ಯಾಕಂದ್ರೆ ಕೊನೆಯ ಸಂಖ್ಯೆ 5 ಐತಿ, ಕೊನೆಯ ಸಂಖ್ಯೆ 5 ಇದ್ದಾಗ ಏನಕ್ಕೈತಿ 5ರಿಂದ ಭಾಗ ಹೋಗುತ್ತದೆ ಅನ್ನೋದು ಬಾಧ್ಯತೆ ನಿಯಮದ ಪ್ರಕಾರ ನಾವು ತಿಳ್ಕೊಬೋದು. ಹಂಗಾರೆ ಇಲ್ಲಿ ನೋಡ್ರಿ 38 ಐತಿ, ಇದಕ್ಕೆ ನಾವು 5 7 ತೊಗೊಳ್ತೀವಿ. 5 7 38 ಆಗ್ತೈತಿ. 5 7 38 ಆದಾಗ 5 7 38 ಅಲ್ಲ 35 ಆಗ್ತೈತಿ. ಹಂಗಾರೆ ಇಲ್ಲಿ ಕೈಲ 3 ಉಳಿತೈತಿ, ಮುಂದೆ 2 ಆತಂದ್ರೆ 32 ಆಯ್ತು. ನೆಕ್ಸ್ಟ್ 5 6 30 ತೊಗೊಳ್ಳೋಣ. 5 6 30 ತೊಗೊಂಡಾಗ 2 ಕೈಲ ಉಳಿತೈತಿ, ಮುಂದೆ 5 ಅಂದ್ರೆ 25 ಆಯ್ತು. ಆವಾಗ 5 5 25 ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಎಷ್ಟರಿಂದ ಭಾಗ ಮಾಡತ್ತೀವಿ, 5ರಿಂದ ಮಾಡತ್ತೀವಿ, ಅದನ್ನು ಇಲ್ಲಿ 8 ಅಂತ ಹೇಳಿ ಬರ್ಕೋಬೇಕು. 765 ಗುಂಡ್ಲೆ 5 ಮಾಡಿದಾಗ 3825 ಸಿಗ್ತೈತೆ ನಮಗೆ. ನೆಕ್ಸ್ಟ್ ಏನು ಮಾಡೋಣ ಅಂತಾರೆ, ಇಲ್ಲಿ ಮತ್ತೆ ಕೊನೆಯ ಸಂಖ್ಯೆ 5 ಐತಿ. ಹೀಗಾಗಿ ಮತ್ತೆ ಇದು 765 ಅನ್ನೋದು ಏನಾಗ್ತೈತಿ, ಮತ್ತೆ ಪುನಃ 5ರಿಂದನೇ ಭಾಗ ಹೋಗ್ತೈತಿ. ನೆಕ್ಸ್ಟ್ ನೋಡ್ರಿ, ಮೊದಲ ಸಂಖ್ಯೆ 7 ಐತಿ ಅಂದ್ರೆ 5 1 5 ಮಾಡಿದ್ವು, ಕೈಲ ಎಷ್ಟು ಉಳಿತಂದ್ರೆ 2 ಉಳಿತೈತಿ. ಮುಂದೆ ಸಂಖ್ಯೆ 6 ಐತಿ ಅಂದ್ರೆ 26. 26 ಅಂದ್ರೆ 5 5 25 ಮಾಡ್ಕೊಳ್ಳೋಣ. 5 5 25 ಮಾಡ್ಕೊಂಡಾಗ ಕೈಲ 1 ಉಳಿತೈತಿ, ಮುಂದಿನ ಸಂಖ್ಯೆ 5 ಅಂದ್ರೆ 15 ಆಯ್ತು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇದು 5 3 15 ಆಗ್ತೈತಿ. 5 3 15. 765ಕ್ಕೆ ನಾವು ಎಷ್ಟರಿಂದ ಭಾಗ ಮಾಡಿದ್ವಿ, 5ರಿಂದ ಮಾಡತ್ತೀವಿ. ಈ 5ಅನ್ನು ಬರ್ಕೋಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ 5 ಇದನ್ನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಅಂದರೆ ಇದರ ಅರ್ಥ 153ಕ್ಕೆ ನಾವು 5ರಿಂದ ಗುಣಾಕಾರ ಮಾಡಿದ್ರೆ 765 ಸಿಗತ್ತೈತಿ ಅಂದಂಗೆ ಇದರ ಅರ್ಥ. ನೆಕ್ಸ್ಟ್ ಇಲ್ಲಿ ಈಗ 153 ಗೊತ್ತಿಲ್ಲಿ 153 ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅನ್ನೋದನ್ನು ಟೆಸ್ಟ್ ಮಾಡ್ಬೇಕಾರೆ ನೋಡ್ರಿ, ನಾವು 3ರ ಬಾಧ್ಯತೆ ನಿಯಮ ಕಲ್ತಿದ್ದೀನಿ ಆಲ್ರೆಡಿ. ಅಥವಾ ನಾವು ನೇರವಾಗಿ 17 9 ತೊಗೋಬೋದು. 17 9 ತೊಗೋಬೋದು. 17 9 153 ಆಕತಿ. ಆವಾಗ ಈ 17ಅನ್ನು ಸೇಮ್ ಇಟ್ಕರಿಂದ ಈ 9 ಏನು ಮಾಡ್ಬೋದು ಅಂತಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದಕ್ಕೆ ಇದನ್ನು ಮಾಡ್ಬೋದು ವಾಪಸ್ ನಾವು ಪುನಃ ಬರೀವತ್ನಾಗ 3 ಘಾತ 2 ಅಂತ ಹೇಳಿ ಬರ್ಕೋಬೋದು. ನೆಕ್ಸ್ಟ್ ಅದೇ ರೀತಿ ಮಾಡೋಣ. ಇಲ್ಲಿ 153ಅನ್ನು 17 8 9 ಅಂತ ಬರ್ಕೋತೀವಿ. ಆಮೇಲೆ ಇಲ್ಲಿ 5 2 ಸಲ ರಿಪೀಟ್ ಆಗತ್ತೈತೆ ಅಂತ ತಿಳ್ಕೊಂಡು 5ರ ಘಾತ 2. ನೆಕ್ಸ್ಟ್ 17ಕ್ಕೆ 17 ಆ್ಯಸ್ ಇಟ್ ಈಸ್ ಬರೀರಿ. 9 ಇದ್ದದನ್ನು ಇದು ವರ್ಗ ಸಂಖ್ಯೆ. ಯಾವ ಸಂಖ್ಯೆ ಅಂದರೆ 3ರ ವರ್ಗ. 3ರ ಘಾತ 2 ಅಂತ ಬರೀಬೇಕು. 8 5ರ ಘಾತ 2. ಈ ಥರ ನಾವು ಕ್ರಮವಾಗಿ ಬರೆದಾಗ ಮೊದಲು 3ರ ಘಾತ 2 8 5ರ ಘಾತ 2 8 17. ನೋಡಿರಿ 3825ರ ಅವಿಭಾಜ್ಯ ಅಪವರ್ತನಗಳು ಎಷ್ಟಂದ್ರೆ 3 ಘಾತ 2 ಗುಂಡ್ಲೆ 5ರ ಘಾತ 2 ಗುಂಡ್ಲೆ 17 ಅಂತ ಈ ರೀತಿ ನಾವಿಲ್ಲಿ ಉತ್ತರವನ್ನು ಬಿಡಿಸ್ಬೋದು. ಈ ನೆಕ್ಸ್ಟು ಮುಂದಿನ ಎಷ್ಟಂತಂದ್ರೆ 5005 ನೋಡಿರಿ, 4ನೇದ 5005ರ ಅವಿಭಾಜ್ಯ ಅಪವರ್ತನಗಳು ಏನೇನು ಅಕ್ಕವು ಅಂತ ನೋಡಕ್ಕೆ ಹೋದಿವಿ ಅಂತಂದ್ರೆ ನೋಡಿರಿ, ಕೊನೆಯ ಸಂಖ್ಯೆ 5 ಐತಿ. ನಾವು ನೇರವಾಗಿ ಹೇಳ್ಬೋದು 5ರಿಂದ ಭಾಗ ಹೋಗ್ತೈತಿ. ನೋಡಿರಿ 5 1 5, ಇಲ್ಲಿ 2 0ಕ್ಕೆ 0 ತೊಗೊಂಡ್ಬಿಡೋದು. ಮತ್ತು ಕೊನೆಯ ಸಂಖ್ಯೆ 5 ಐತಿ. 5 1 5 8 5. ಈಗ ಇಲ್ಲಿ ಪ್ರಶ್ನೆ ಬರ್ತದೆ ನಮಗೆ,
ಎಷ್ಟು ಬರ್ತೈತೆ ಅಂದ್ರೆ 1001 ಬತ್ತು. 1001 ಒಂದರಿಂದನೂ ಭಾಗ ಹೋಗೋದಿಲ್ಲ, ಎರಡರಿಂದನೂ ಭಾಗ ಹೋಗೋದಿಲ್ಲ, ಮೂರರಿಂದನೂ ಹೋಗೋದಿಲ್ಲ, ನಾಲ್ಕರಿಂದನೂ ಹೋಗೋದಿಲ್ಲ, 5ರಿಂದ ಹೋಗೋದಿಲ್ಲ, 6ರಿಂದನೂ ಹೋಗೋದಿಲ್ಲ, ಬಟ್ 7ರಿಂದ ಹೋಗ್ತೈತಿ. ಇದಕ್ಕೆ 1001ಕ್ಕೆ ನಾವು 7ರಿಂದ ಭಾಗ ಮಾಡಬೇಕು. ನೋಡಿದ 7 ಒಂದಲೇ 10 ತೊಗೋತೀವಿ ನಾವು ಫಸ್ಟ್. 7ರಲ್ಲೇ ಭಾಗ ಮಾಡ್ಬೇಕಾದ್ರೆ ನೋಡ್ರಿ ಇಲ್ಲಿ ಸೈಡ್ ಭಾಗ ಮಾಡಿ ಬಿಡೋನು. 7ರಿಂದ ಭಾಗ ಮಾಡ್ಬೇಕಾದ್ರೆ 7 ಒಂದಲೇ 7 ಮಾಡ್ತೀವಿ. 10 7 ಕಳೆದ್ರೆ 3 30. ನೆಕ್ಸ್ಟ್ 7 4 28. ನೆಕ್ಸ್ಟ್ 2 1 10. 7 3 21. ಅದರ ಎಷ್ಟು ಬತ್ತಿರಲಿ 7ರಲ್ಲೇ ಭಾಗ ಮಾಡಿದಾಗ 143 ಬರ್ತದೆ. ಅಂದರೆ 1001 ನಾವು ಹೆಂಗೆ ಬರಿಬೋದು ಅಂದ್ರೆ 143 ಗುಂಡ್ಲೆ 7 ಅಂತ ಬರ್ಕೋಬೋದು. ನೆಕ್ಸ್ಟ್ ಮುಂದಿರ್ತಕ್ಕಂಥ 5 ಅದೇ ರೀತಿ ಇರಬೇಕು. ನೆಕ್ಸ್ಟ್ ಇದು 143 ಬತ್ತು. 143 ನಾವು ಹೆಂಗೆ ಬರಿಬೋದು ಅಂದ್ರೆ ನೋಡಿರಿ 13 ಡಿವೈಡ್ ಆಗ್ತೈತಿ. 13ಕ್ಕೆ 11 ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ ಅಂದ್ರೆ 143 ಬರ್ತೈತಿ. ಆ 143ರ ಅಪವರ್ತನಗಳು 13 ಮತ್ತು 11 ಅಕ್ಕ. ಈ 13 ಮತ್ತು 11 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು. ಅದಕ್ಕೆ ನಾವು ಇಲ್ಲಿ 143ರ ಅಪವರ್ತನಗಳನ್ನು 13 ಗುಂಡ್ಲೆ 7 ಅಂತ ತೊಗೋಬೋದು. ಇಲ್ಲಿ 13 ಗುಂಡ್ಲೆ 7 ಅಲ್ಲ 11 ಗುಂಡ್ಲೆ 7 ಗುಂಡ್ಲೆ 5. ನೆಕ್ಸ್ಟ್ ಇದನ್ನು ನಾವು ಕ್ರಮಾನುಗತವಾಗಿ ಬರೆದಾಗ ಮೊದಲಿಗೆ ಏನಾಗಿರ್ಬೇಕಂದ್ರೆ ಅತಿ ಚಿಕ್ಕ ಸಂಖ್ಯೆ 5, ಅದರ ಘಾತ 1 ಐತಿ. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ದೊಡ್ಡದಂದ್ರೆ 7, ನೆಕ್ಸ್ಟು 11, ನೆಕ್ಸ್ಟ್ 13. ನೋಡಿರಿ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಅನಿಸಿದ್ರು ಕೂಡ ಇಂಥ ಪ್ರಶ್ನೆಗಳನ್ನು ಎಕ್ಸಾಮ್ದಾಗ ಕೇಳೋ ಚಾನ್ಸಸ್ ಇರ್ತದೆ. 5 ಗುಂಡ್ಲೆ 7 ಗುಂಡ್ಲೆ 11 ಗುಂಡ್ಲೆ 13. ಇದು 5005ರ ಅವಿಭಾಜ್ಯ ಅಪವರ್ತನ. ನೆಕ್ಸ್ಟ್ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಈ ರೀತಿ ವ್ಯಕ್ತಪಡಿಸ್ಬೇಕು ನಾವು. ನೆಕ್ಸ್ಟ್ ಕೊನೆಯ ಒಂದು 5ನೇ ಪ್ರಶ್ನೆ ಎಷ್ಟೈತಿ ಅಂದ್ರೆ ಅದು 7429. ಎಷ್ಟೈತಿ ಅಂದ್ರೆ ನೋಡ್ರಿ 7429. ನೋಡ್ರಿ ಆ್ಯಕ್ಚುಲಿ ಇದನ್ನ ಸಂಖ್ಯೆಯನ್ನು ನೋಡಿದಾಗ ಇದು 2ರಿಂದನೂ ಭಾಗ ಹೋಗೋದಿಲ್ಲ, 3ರಿಂದನೂ ಹೋಗೋದಿಲ್ಲ, 4ರಿಂದಿಲ್ಲ, 5 6 7 8 9 10 ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಬಟ್ ಈ ಸಂಖ್ಯೆ ಏನಾಗ್ತೈತೆ ಅಂದ್ರೆ ಅದರ ಮುಂದುವರಿದು ನೆಕ್ಸ್ಟ್ ಮುಂದಿನ ಅವಿಭಾಜ್ಯ ಸಂಖ್ಯೆಗಳು ಯಾವಂದ್ರೆ 13ರಿಂದ ಹೋಗೋದಿಲ್ಲ. ನೆಕ್ಸ್ಟ್ ಅದರ ಮುಂದಿನ ಸಂಖ್ಯೆ ಯಾವಂದ್ರೆ 17ರಿಂದ ಡಿವೈಡ್ ಆಗ್ತೈತಿ. ನೋಡ್ರಿ ಇದು ಏನಾಗುತ್ತಂದ್ರೆ 17ರಿಂದ ಡಿವೈಡ್ ಆಗ್ತೈತಿ. ಇದನ್ನು ನಾವು ನಿಮಗೆ ಈಜಿ ಆಗಲಿ ಅಂತೇಳಿ ನಾ ಈ ರೀತಿ ಭಾಗಾಕಾರ ಮಾಡಿ ತೋರಿಸತ್ತೀನಿ. ಬಟ್ ಇದನ್ನು ನೀವು ಎಕ್ಸಾಮ್ದಾಗ ಮಾಡೋ ಅವಶ್ಯಕತೆ ಇಲ್ಲ. 17ರಿಂದ ಡಿವೈಡ್ ಮಾಡ್ಬೋದು. ನೋಡಿರಿ 17 4 68 ತೊಗೋತೀವಿ. ಎಷ್ಟು ಉಳಿತಂದ್ರೆ 6 ಉಳಿತೈತಿ. ನೆಕ್ಸ್ಟ್ 17 3 51. ಎಷ್ಟು ಉಳಿತಂದ್ರೆ 9. ಎಷ್ಟು ಉಳಿತಂದ್ರೆ ಇಲ್ಲಿ ಕಡೆ 9 11 ಉಳಿತೈತಿ. 11 ನೆಕ್ಸ್ಟ್ ಈ ಕೈಲಿ 9 ಚಕ್ಕಂದ್ರೆ 119. ನೆಕ್ಸ್ಟ್ 17 7 ತೊಗೋಬೇಕು. 17 7 119 ಸಿಗ್ತೈತಿ. ಹೀಗಾಗಿ 7429 ನಾವು ಏನು ಮಾಡ್ಬೋದು ಅಂದ್ರೆ 437 ಗುಂಡ್ಲೆ 17 ಅಂತ ಬರ್ಕೋಬೋದು. 437 ಗುಂಡ್ಲೆ 17 ಅಂತ ಮಾಡ್ಕೋಬೋದು. ನೋಡಿರಿ 437 ಇಂಟು 17. ನೆಕ್ಸ್ಟ್ ಮುಂದುವರಿದು ನೆಕ್ಸ್ಟ್ ಇಲ್ಲಿ 430 ನೋಡ್ರಿ. ಇದು ಕೂಡ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಇದು ಪುನಃ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ಬೋದು. ಈ ಅವಿಭಾಜ್ಯ ಸಂಖ್ಯೆ ಮತ್ತೊಂದು ಅವಿಭಾಜ್ಯ ಸಂಖ್ಯೆಯಿಂದ ಭಾಗ ಹೋಗ್ಬೇಕಾಗ್ತತಿ. ಆಮೇಲೆ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವಿಲ್ಲಿ 23ರಿಂದ ಡಿವೈಡ್ ಮಾಡ್ಬೇಕು. ನೋಡ್ರಿ 437ಕ್ಕೆ ಏನು ಮಾಡ್ಬೇಕಂದ್ರೆ 23ರಿಂದ ಡಿವೈಡ್ ಮಾಡ್ಬೇಕು. ಮತ್ತೊಂದು 19ರ ಮುಂದಿನ ಅಂದ್ರೆ 17ರ ಮುಂದಿನ ಅವಿಭಾಜ್ಯ ಸಂಖ್ಯೆ 19 ಅಥವಾ 19ರಿಂದ ಡಿವೈಡ್ ಮಾಡ್ಬೋದು ನಾವು. 19ರಿಂದ ಡಿವೈಡ್ ಮಾಡಿದಾಗ ನೋಡ್ರಿ 19 2 38 ಆಗ್ತೈತಿ. ಎಷ್ಟು 2 3 5 ಉಳಿತೈತಿ. ನೆಕ್ಸ್ಟ್ 7 ಬತ್ತು 57. 19 3 57. ನೋಡ್ರಿ ಅಂದ್ರೆ 437 ಅವಿಭಾಜ್ಯ ಸಂಖ್ಯೆ. ಅದನ್ನು ನಾವು 2 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದು. ಒಂದು 23, ಇನ್ನೊಂದು ಯಾವುದಂದ್ರೆ 19. ನೋಡಿರಿ ಇದನ್ನು ಕ್ರಮವಾಗಿ ಬರೆದಾಗ ಮೊದಲು 17 ಬರ್ಕೊಳ್ಳೋಣ. ನೆಕ್ಸ್ಟ್ 437 ಐತ್ಲೆ ಅದನ್ನು 437ನ್ನು
19 ಗುಂಡ್ಲೆ ಇಂಟು 23 ಅಂತ ಬರಿಬೋದು. ನೋಡಿರಿ ಯಾವ ರೀತಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಕ್ರಮವಾಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆನ ಬಂದಾವೆ. 17 ಐತಿ, ಅದರ ಮುಂದಿನ ಅವಿಭಾಜ್ಯ ಸಂಖ್ಯೆ 19, ಅದೇ ರೀತಿ ಅದರ ಮುಂದಿನ ಅವಿಭಾಜ್ಯ ಸಂಖ್ಯೆ ಎಷ್ಟಂತಂದ್ರೆ 23. ಅಷ್ಟು ಸಂಖ್ಯೆಗಳ ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ ಅಂದ್ರೆ 7429 ಸಿಗ್ತದೆ. 17 ಗುಂಡ್ಲೆ 19 ಗುಂಡ್ಲೆ 23. ನೆಕ್ಸ್ಟ್ ಅಭ್ಯಾಸ 1.1 ಸಂಬಂಧಪಟ್ಟಿರ್ತಕ್ಕಂಥ ಮೇನ್ ಕ್ವಶನ್ ನಂಬರ್ 2 ಅದರಲ್ಲಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ.